ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಉದಯವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿಯಿರುವ ಸೇವಂತಿ ಧಾರಾವಾಹಿಯು ಅತಿ ಶೀಘ್ರದಲ್ಲೇ ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ. ಇದರ ಬಗ್ಗೆ ಇನ್ನೇನು ತೆಗೆದುಕೊಂಡು ಬರೋಣ. ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಮೇಲೆ ಪ್ರೆಸ್ ಮಾಡಿ. ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡೋದಾದರೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ. ಸದ್ಯ ಕನ್ನಡ ಕಿರುತೆರೆಯಲ್ಲಿ ಅತಿ ಹೆಚ್ಚು ದೀರ್ಘಾವಧಿಗಳ ಕಾಲ ಪ್ರಸಾರವಾಗುತ್ತಿರುವ ಧಾರಾವಾಹಿ ಎಂದರೆ ಅದು ಸೇವಂತಿ ಧಾರಾವಾಹಿಯಾಗಿದೆ. 2019 ಫೆಬ್ರವರಿ 25ರಿಂದ ಆರಂಭಗೊಂಡಿದ್ದ ಈ ಧಾರಾವಾಹಿಯು ಇಂದಿಗೆ 7 ವರ್ಷಗಳನ್ನು ಪೂರೈಸಿದ ಧಾರಾವಾಹಿ ಇದಾಗಿದೆ. 2000ಕ್ಕಿಂತ ಅಧಿಕ ಎಪಿಸೋಡ್ಗಳನ್ನು ಪೂರೈಸಿ ಮುನ್ನುಗ್ಗುತ್ತಾ ಹೊರಟಿರುವ ಧಾರಾವಾಹಿ ಇದಾಗಿದೆ ಎಂದೇ ಹೇಳಬಹುದು. ಇದೀಗ ಉದಯವಾಹಿನಿಯಲ್ಲಿ ಹೊಸ ಧಾರಾವಾಹಿಗಳು ಬರುತ್ತಿರುವ ಕಾರಣಕ್ಕಾಗಿ ಸೇವಂತಿ ಧಾರಾವಾಹಿಯು ಅಂತ್ಯವಾಗಲಿದೆ ಎಂದು ಹೇಳಲಾಗುತ್ತಲಿದೆ. ಮಹಾಲಕ್ಷ್ಮಿ ಮದುವೆ ಮತ್ತು ಭಾಗ್ಯವಂತರು ಎಂಬ ಹೊಸ ಧಾರಾವಾಹಿಗಳು ಸದ್ಯದಲ್ಲೇ ಆರಂಭಗೊಳ್ಳಲಿದ್ದು, ಸೇವಂತಿ ಧಾರಾವಾಹಿ ಸಹಿತ ತನ್ನ ಕತೆಗೆ ಪೂರ್ಣ ವಿರಾಮವನ್ನು ನೀಡಲಿದೆ ಎಂದೇ ಹೇಳಬಹುದು. ಸದ್ಯ ಉದಯವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಎಲ್ಲ ಧಾರಾವಾಹಿಗಳಲ್ಲಿ ಈ ಧಾರಾವಾಹಿಯು ಕಡಿಮೆ TRPಯನ್ನು ಪಡೆದುಕೊಳ್ಳುತ್ತಿದ್ದು, ಹೀಗಾಗಿ ಸೇವಂತಿ ಧಾರಾವಾಹಿಯನ್ನು ವಾಹಿನಿಯು ಮುಕ್ತಾಯಗೊಳಿಸಲಿದೆ. ಈ ಧಾರಾವಾಹಿಯು ಮುಕ್ತಾಯವನ್ನು ಕಾಣಬೇಕಾ ಅಥವಾ ಮುಂದುವರಿಯಬೇಕಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು, ನಮಸ್ಕಾರ.